ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಎಲ್ಲರಿಗೂ ಯೂಸ್ಫುಲ್ ಆಗುವಂತ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಮಾರ್ಕೆಟ್ ಇಂದ ಈ ರೀತಿ ಅರ್ಧ ಕೆಜಿ 1 kg ಒಂದೇ ಸಲ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ತಂದಾಗ ಫಸ್ಟ್ ಅದನ್ನ ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ಕ್ಯಾರೆಟ್ ತುದಿನ ಆ ಕಡೆ ತುದಿ ಈ ಕಡೆ ತುದಿ ಕಟ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಟಾಗ ಅದು ಬೇಗ ಹಾಳಾಗಲ್ಲ. ಇಲ್ಲ ಅಂದ್ರೆ ಕೆಲವು ಸಲ ಒಂದೊಂದು ಕ್ಯಾರೆಟ್ ಏನಾಗುತ್ತೆ ಅಂದ್ರೆ ಮೇಲೆ ಎಲ್ಲ ಒಂಥರ ಹೋಲ್ ತರ ಆಗ್ಬಿಟ್ಟು ಕೊಳ್ತಂಗ್ ಆಗ್ಬಿಟ್ಟಿರುತ್ತೆ. ತುದಿನಲ್ಲೂ ಸಹ ನೋಡಿ ಈ ರೀತಿ ಒಂಥರ ನೀರ್ ತರ ಆಗ್ಬಿಟ್ಟಿರುತ್ತೆ. ಆ ತುದಿ ಎಲ್ಲ ಒಂತ ಸ್ವಲ್ಪ ಕೊಳ್ತಂಗ್ ಆಗ್ಬಿಟ್ಟಿದೆ. ಇದನ್ನ ಕಟ್ ಮಾಡಿಲ್ಲ ಅಂದ್ರೆ ಚೆನ್ನಾಗಿರೋ ಕ್ಯಾರೆಟ್ ಜೊತೆ ನಾವು ಇಟ್ಟಾಗ ಬೇರೆ ಕ್ಯಾರೆಟನ್ನು ಸಹ ಬೇಗ ಕೆಟ್ಟೋಗ್ಬಿಟ್ಟು ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಮೊದಲು ಈ ರೀತಿ ಕ್ಯಾರೆಟ್ನ ತಂದ ತಕ್ಷಣ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋಕ್ಕೆ ಮುಂಚೆ ಈ ರೀತಿ ನಾವು ತುದಿಗಳನ್ನ ಕಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಅದೊಂದು ಸ್ವಲ್ಪ ಕೊಳ್ತಂಗೆ ಆಗ್ಬಿಟ್ಟಿದೆ, ಒಂಥರ ನೀರು ಬಿಟ್ಟಂಗೆ ಆಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಆಮೇಲೆ ನಾವು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರೆ ನಾವು ತುಂಬ ದಿನ ಕ್ಯಾರೆಟನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಚೂರು ಸಹ ಹಾಳಾಗಲ್ಲ. ನೋಡಿ ನಾನು ಇಲ್ಲಿ ಎಲ್ಲ ತುದಿನೂ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಕ್ಯಾರೆಟನ್ನು ತುರುಬ್ಕೋಬೇಕಾದ್ರೆ ನಾವು ಪೀಲರಲ್ಲಿ ತುರುಬ್ಕೊಳಕ್ಕೆ ಹೋದಾಗ ತುಂಬ ಕ್ಯಾರೆಟು ಮೇಲೆ ಪೀಲ್ ಮಾಡಿದಾಗ ವೇಸ್ಟ್ ಆಗಿಬಿಡುತ್ತೆ. ಸೊ ಆ ರೀತಿ ಮಾಡೋದಕ್ಕಿಂತ ನಾವು ಈ ರೀತಿ ಚಾಕುವಿಂದ ಜಸ್ಟ್ ಮೇಲೆ ಈ ರೀತಿ ಮಾಡಿದ್ರೆ ಸಾಕು. ಮೇಲೆ ಲೈಟಾಗಿ ಆ ಕ್ಯಾರೆಟ್ ಮೇಲೆ ಇರೋ ಎಲ್ಲ ಬಂದ್ಬಿಡುತ್ತೆ. ಕ್ಯಾರೆಟ್ ತುಂಬ ವೇಸ್ಟ್ ಆಗಲ್ಲ ನಮಗೆ. ಈ ರೀತಿ ನಾವು ಚಾಕುವಿಂದ ಈ ರೀತಿ ಪೀಲ್ ಮಾಡ್ಕೊಳ್ಳೋದ್ರಿಂದ ನೋಡಿ ಸ್ವಲ್ಪ ಕ್ಯಾರೆಟ್ ವೇಸ್ಟ್ ಆಗುತ್ತೆ. ನಾವು ಪೀಲರ್ ಇಂದ ಪೀಲ್ ಮಾಡಿದಾಗ ತುಂಬಾ ಒಟ್ಟೋಗ್ಬಿಟ್ಟು ಕ್ಯಾರೆಟ್ ಸಹ ತುಂಬಾ ವೇಸ್ಟ್ ಆಗ್ಬಿಡುತ್ತೆ. ಈಗ ನೋಡಿ ಈ ರೀತಿ ಬಾಕ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕೆಳಗಡೆ ಒಂದು ಪ್ಲೇಟ್ ಇರುತ್ತಲ್ಲ, ಈ ರೀತಿ ಜಾಲರ ಒಂದು ಕೊಟ್ಟಿರ್ತಾರಲ್ಲ, ಅಲ್ಲಿ ಕ್ಯಾರೆಟ್ ಇಂದ ನೀರೆಲ್ಲ ಇರುತ್ತಲ್ಲ, ಆ ನೀರೆಲ್ಲ ಹೋಗಿ ಆ ಜಾಲರ ಕೆಳಗಡೆ ಇರೋದ್ರಿಂದ ಆ ನೀರೆಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಸೊ ಕ್ಯಾರೆಟ್ ಎಷ್ಟು ದಿನ ಇಟ್ಟರು ನಾವು ಕ್ಯಾರೆಟ್ ಒಂದು ಚೂರು ಹಾಳಾಗಲ್ಲ ಈ ರೀತಿ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಫ್ರಿಜ್ ಅಲ್ಲಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಈ ರೀತಿ ವೇಸ್ಟ್ ಬಾಟಲ್ಸ್, ಬಿಸ್ಲರಿ ಬಾಟಲ್ಸ್, ವಾಟರ್ ಬಾಟಲ್ಸ್ ನಾವು ಹೊರಗಡೆ ಹೋದಾಗ ನೀರ್ ಕುಡಿದು ಬಿಸಾಡ್ಬಿಡ್ತೀವಿ. ಆ ಬಾಟಲ್ಸ್ ನಾವು ಈ ರೀತಿ ರಿಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಒಂದು 3-4 ಬಾಟಲ್ ಇತ್ತು ಮನೆಯಲ್ಲಿ, ಚಿಕ್ಕದೆರಡು ಒಂದು ದೊಡ್ಡದು. ಫಸ್ಟ್ ಮೇಲೆ ಇರೋ ಕವರ್ನ ಕಿತ್ತಾಕ್ಬಿಟ್ಟು ನೋಡಿ ನಾನಿಲ್ಲಿ ಚಾಕುನ ಬಿಸಿ ಮಾಡ್ಕೊಂಡಿದ್ದೀನಿ. ನಾವು ಚಾಕುನ ಬಿಸಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೇಗ ಆಗುತ್ತೆ. ಮೇಲೆ ಕ್ಯಾಪ್ ಮಾತ್ರ ಈ ರೀತಿ ನಾನು ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡಿಬಿಟ್ಟು ಅದನ್ನು ಸಹ ನಾವು ಯೂಸ್ ಮಾಡ್ಬೋದು. ಇದನ್ನ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಈ ಬಾಟಲ್ನ ನಾನು ಮೇಲೆ ತುದಿ ಕಟ್ ಮಾಡ್ಕೊಂಡಾದ್ಮೇಲೆ ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಚಾಕುನ ಬಿಸಿ ಮಾಡಿ ಕಟ್ ಮಾಡ್ಕೊಂಡ್ರೆ ಬೇಗ ಬಾಟಲ್ ಕಟ್ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾವು ಸ್ವಲ್ಪ ಟೈಮ್ ಆಗುತ್ತೆ ನಾವು ಚಾಕುವಿಂದ ಕಟ್ ಮಾಡಕ್ ಹೋದಾಗ. ಸೊ ಸ್ವಲ್ಪ ತುದಿನ ಈ ರೀತಿ ಚಾಕುನ ಬಿಸಿ ಮಾಡ್ಕೊಂಡು ನಾವು ಈ ರೀತಿ ಕಟ್ ಮಾಡ್ಕೊಂಡ್ರೆ ಬೇಗ ನಾವು ಬಾಟಲ್ನ ಕಟ್ ಮಾಡ್ಕೋಬಹುದು. ನಾನಿಲ್ಲಿ ಅರ್ಧ ಬಾಟಲ್ನ ಕಟ್ ಮಾಡ್ಕೊಂಡು ನಾವು ಕಬೋರ್ಡ್ ಅಲ್ಲಿ ಎಷ್ಟು ಬಟ್ಟೆ ಇದ್ರೂ ನಾವು ಆರಾಮಾಗಿ ಈ ರೀತಿ ನಾವು ವೇಸ್ಟ್ ಬಾಟಲ್ಸ್ ಯೂಸ್ ಮಾಡ್ಕೊಂಡು ಜೋಡಿಸ್ಕೋಬಹುದು. ಒಂದು ಬಟ್ಟೆ ಇಡೋ ಹತ್ರ ನಾವು ಒಂದು 4 ಬಟ್ಟೆನ ಜೋಡಿಸ್ಕೋಬಹುದು. ಹೀಗೆ ಬಾಟಲ್ನ ಈ ರೀತಿ ಅರ್ಧ ಕಟ್ ಮಾಡ್ಕೋತಾ ಇದ್ದೀನಿ. ನಾವು ಅರ್ಧ ಕಟ್ ಮಾಡ್ಕೋತೀವಲ್ಲ ಆ ಬಾಟಲ್ನು ಸಹ ನಾವು ರಿಯೂಸ್ ಮಾಡ್ಕೋಬಹುದು. ಈ ರೀತಿ ನಾವು ಬಾಟಲ್ಸ್ ನ ತಂದಾಗ ಇದನ್ನ ಮನೆಯಲ್ಲಿ ಏನಾದ್ರೂ ಆರ್ಗನೈಸ್ ಮಾಡೋದಕ್ಕೆ ಮತ್ತೆ ಬಟ್ಟೆ ಜೋಡಿಸ್ಕೊಳ್ಳೋದಕ್ಕೆ ಎಲ್ಲ ಬಳಕೆ ಮಾಡಬಹುದು. ಅರ್ಧ ಕಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಚಾಕುನ ಬಿಸಿ ಮಾಡ್ಕೊಂಡು ಇಲ್ಲಿ ನೋಡಿ ಆ ಕಟ್ಸ್ ಇರತ್ತಲ್ಲ, ಅಲ್ಲಿ ನಾವು ರಿಂಗ್ ಆಗಿ ಒಂದು 5-6 ರಿಂಗ್ ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾವು ಸೀಸರ್ ಇಂದನೂ ಕಟ್ ಮಾಡ್ಕೋಬಹುದು. ಈ ರೀತಿ ನಾವು ಚಾಕುವಿಂದ ಆದ್ರೂ ಕಟ್ ಮಾಡ್ಕೋಬಹುದು, ಸೀಸರ್ ಇಂದ ಆದ್ರೂ ಕಟ್ ಮಾಡ್ಕೋಬಹುದು. ಸೊ ಈ ರೀತಿ ಆ ಮಾರ್ಕ್ ಇರತ್ತಲ್ಲ ಅದ್ರ ಮೇಲೆನೆ ಕಟ್ ಮಾಡ್ಕೊಂಡ್ರೆ ಬೇಗ ಆಗ್ಬಿಡತ್ತೆ. ಅರ್ಧ ಬಾಟಲ್ ಇತ್ತಲ್ಲ ಅದರಲ್ಲಿ ನಾನಿಲ್ಲಿ ಒಂದು 5 ರಿಂಗ್ ನ ಈ ರೀತಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಬಟ್ಟೆ ಹಾಕ್ತಿವಲ್ಲ ಹ್ಯಾಂಗರ್, ಆ ಹ್ಯಾಂಗರ್ ನ ತಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಸಿಲ್ವರ್ ಅಥವಾ ಸ್ಟೀಲ್ ಹ್ಯಾಂಗರ್ ಬರುತ್ತಲ್ಲ, ಈ ರೀತಿ ಇದ್ರೆ ನಮ್ಗೆ ಈಸಿ ಆಗುತ್ತೆ. ನಾವು ಪ್ಲಾಸ್ಟಿಕ್ ಹ್ಯಾಂಗರ್ ಇದ್ರೆ ಅದಕ್ಕಾದ್ರೆ ನಾವು ದಾರ ತಗೊಂಡು ಕಟ್ಟಿದ್ರೆ ಯೂಸ್ ಆಗುತ್ತೆ. ಸೊ ಈ ರೀತಿ ನಾನು ಆ ಸೈಡ್ ಅಲ್ಲಿ ಓಪನ್ ಮಾಡ್ಕೊಂಡು ಹ್ಯಾಂಗರ್ ಒಳಗಡೆ ಈ ರೀತಿ ನಾವು ಮಾಡಿಟ್ಕೊಂಡಿರೋ ಪ್ಲಾಸ್ಟಿಕ್ ರಿಂಗ್ಸ್ ನ ಹಾಕೋತಾ ಇದ್ದೀನಿ. ಈ ರಿಂಗ್ಸ್ ನ ನಾವು ಬೇಕಾದ್ರೆ ದಾರ ತಗೊಂಡು ಅದು ಅಲ್ಗಾಡದೆ ಇರೋ ಹಾಗೆ ಒಂದು ಟೈ ಮಾಡ್ಕೊಂಡ್ರು ಸರಿ ಹೋಗುತ್ತೆ. ಇಲ್ಲಿ ನಾನು ಟೈ ಮಾಡಿಲ್ಲ. ಟೈ ಮಾಡ್ಕೊಂಡ್ರೆ ಸ್ಟಿಫ್ ಆಗಿರುತ್ತೆ. ಇಲ್ಲಾಂದ್ರೆ ನಾವು ಈ ರೀತಿ ಬಟ್ಟೆ ಹ್ಯಾಂಗ್ ಮಾಡಿ ತಗ್ಲಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ನೋಡಿ ಎಷ್ಟು ದುಪ್ಪಟ ಬೇಕಾದ್ರೂ ಈ ಹ್ಯಾಂಗರ್ ಅಲ್ಲಿ ಹಾಕೋಬಹುದು. 5 ದುಪ್ಪಟ ಅಲ್ಲ, ನಾವು ಎಷ್ಟು ರಿಂಗ್ಸ್ ಮಾಡ್ಕೊಂಡ್ರು ಒಂದು ಬಾಟಲ್ ಅಲ್ಲಿ ಅದನ್ನ ಈ ರೀತಿ ಸೇರಿಸ್ಕೊಂಡು ನಾವು ಒಂದು ಬಟ್ಟೆ ಹಾಕೋ ಹತ್ರ ನಾವು ಏನಿಲ್ಲ ಅನ್ನೋ ಒಂದು 10-12 ಬಟ್ಟೆನ ಹಾಕೋಬಹುದು. ಸ್ಪೇಸು ಸೇವ್ ಆಗುತ್ತೆ. ನಾವು ಬಾಡಿಗೆ ಮನೆಗಳಲ್ಲಿ ಇರ್ತೀವಿ, ಕಮ್ಮಿ ಸ್ಪೇಸ್ ಇರುತ್ತೆ ಕಬೋರ್ಡ್ ಅಲ್ಲೆಲ್ಲ. ಅವಾಗ ನಾವು ಈ ರೀತಿ ಐಡಿಯಾ ಮಾಡಿ ಒಂದು ಹ್ಯಾಂಗರ್ಗೆ ಏನಿಲ್ಲ ಅಂದ್ರೆ ನಾವು ಒಂದು 5-6 ಅಥವಾ ಒಂದು 10 ವೇಲನ್ನಾದ್ರೂ ಹಾಕೋಬಹುದು. ಈ ರೀತಿ ರಿಂಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಬಾಗ್ಲ ಹಿಂದೆ ಹಾಕಿ ತೋರಿಸಿದೀನಿ. ನಾವು ಬೀರುನಲ್ಲಿ ಈ ರೀತಿ ಹ್ಯಾಂಗರ್ಗೆ ರೆಡಿ ಮಾಡಿ ತಗ್ಲಾಕೋಬಹುದು ವೇಲ್ಗಳನ್ನ. ನೆಕ್ಸ್ಟ್ ಬಂದು ನಾನಿಲ್ಲಿ ನಾವು ಹ್ಯಾಂಗರ್ಗೆ ಸೀರೆ ಹಾಕಿರ್ತೀವಿ. ಒಂದು ಸೀರೆ ಹಾಕೋ ಜಾಗದಲ್ಲಿ ಒಂದು 2-3 ಸೀರೆಗಳನ್ನ ಈ ರೀತಿ ನಾವು ತಗ್ಲಾಕೋಬಹುದು. ಸೊ ಅದೇ ರಿಂಗ್ನ ತಗೊಂಡು ನಾವು ಹ್ಯಾಂಗರ್ ಒಳಗಡೆ ಈ ರೀತಿ ಸೇರಿಸ್ಕೊಂಡು ಒಂದು ಹ್ಯಾಂಗರ್ಗೆ ಈ ರೀತಿ ಮೇಲೆಯಿಂದ ಒಳಗಡೆಗೆ ಈ ರೀತಿ ಸೇರಿಸ್ಕೊಂಡಾದ್ಮೇಲೆ ನೋಡಿ ಇದನ್ನ ಈ ರೀತಿ ತಗ್ಲಾಕೋಬೇಕು. ತಗ್ಲಾಕೊಂಡು ಇನ್ನೊಂದು ಹ್ಯಾಂಗರ್ಗೆ ಇನ್ನೊಂದು ರಿಂಗನ್ನು ಸೇರಿಸ್ಕೊಂಡು
ಇನ್ನೊಂದು ಹ್ಯಾಂಗರ್ನ ಹಾಕ್ಕೊಂಡ್ರೆ ನಾವು ಒಂದು ಸೀರೆ ತಗ್ಲಾಕೋ ಹತ್ರ ಏನಿಲ್ಲ ಅಂದರೂ 2-3 ಸೀರೆನ ಒಂದೇ ಕಡೆ ಹಾಕ್ಬೋದು. ಆವಾಗ ನಮಗೆ ಸ್ಪೇಸು ಸೇವ್ ಆಗುತ್ತೆ. ಈ ರೀತಿ ನಾವು ಎಷ್ಟು ಬಟ್ಟೆ ಆದ್ರೂ ಜೋಡಿಸ್ಕೋಬೋದು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಸ್ಕೊಂಡು. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಮೇಲೆ ಕ್ಯಾಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಇದರಿಂದ ನಾವು ಬಟ್ಟೆ ಕ್ಲಿಪ್ಪಾಗಿ ಯೂಸ್ ಮಾಡ್ಬೋದು. ಕ್ಲಿಪ್ಸೇ ಬೇಕಾಗಲ್ಲ ನಮಗೆ. ಈ ರೀತಿ ನಾವು ಬಟ್ಟೆನ ಒಣಗಾಕಿದಾಗ ಎಷ್ಟು ಬಟ್ಟೆ ಆದರೂ ಒಣಗಾಕೋಕ್ಕೆ ಯೂಸ್ ಮಾಡ್ಬೋದು. ತೆಳು ಬಟ್ಟೆ ಆದರೆ ಇದಾಗುತ್ತೆ, ತುಂಬ ಮಂದ ಇದ್ದರೆ ನಾವು ಈ ರೀತಿ ಫಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾವು ಶರ್ಟ್ಗಾದರೆ ನೋಡಿ, ಶರ್ಟನ್ನು ಹಾಕಿದಾದ್ಮೇಲೆ ಈ ಕಡೆಯಿಂದ ಆ ಕಡೆಗೆ ಈ ರೀತಿ 2 ಬಟ್ಟೆನ ಹಿಡ್ಕೊಂಡು ಚೆನ್ನಾಗಿ ಟೈಟಾಗಿ ಕ್ಯಾಪ್ನ ಹಾಕ್ಬಿಟ್ರೆ ಇದು ಕ್ಲಿಪ್ ಥರ ವರ್ಕ್ ಆಗುತ್ತೆ. ನಮಗೆ ಬಟ್ಟೆ ಒಣಗಾಕೋಕ್ಕೆ ನಾವು ಕ್ಲಿಪ್ಸೇ ಬೇಕಾಗಲ್ಲ, ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ. ನೆಕ್ಸ್ಟ್ ಟಿಪ್ ಬಂದು ನೋಡಿ, ನಾನಿಲ್ಲಿ ಒಂದು 3 ಬಾಟಲ್ ತೊಗೊಂಡಿದ್ದೀನಿ. ನಾನು ಆಗಲೇ ಕಟ್ ಮಾಡೋದ್ನಲ್ಲ 1 ಬಾಟಲ್ಲು, ಅದರಲ್ಲಿ ಅರ್ಧ ಬಾಟಲ್ ಉದ್ದ ಬಾಟಲ್ ಆಗಿರೋದ್ರಿಂದ ಅರ್ಧ ಬಾಟಲ್ದು ಆ ಕೆಳಗಡೆ ಪಾರ್ಟ್ ಇತ್ತಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಬಾಟಲ್ನು ಸಹ ನಾನು ಮೇಲೆ ಈ ರೀತಿ ತುದಿ ಮಾತ್ರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಚಿಕ್ಕ ಬಾಟ್ಲ್ ಇತ್ತು, ಅದನ್ನು ಸಹ ನಾನಿಲ್ಲಿ ಮೇಲೆ ಕ್ಯಾಪ್ ಹಾಕಿರ್ತೀವಲ್ಲ ಆ ತುದಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನಾವು 3 ಬಾಟಲ್ಸ್ನು ರೆಡಿ ಮಾಡ್ಕೋಬೇಕು. ಮೇಲೆ ತುದಿ ತುಂಬ ಶಾರ್ಪ್ ಆಗಿರೋದ್ರಿಂದ ನಾವು ಅದಕ್ಕೆ ಸೊಲ್ಯೂಷನ್ ಟೇಪ್ ಬರುತ್ತಲ್ಲ ಆ ಟೇಪ್ ಹಾಕಿನೂ ಸಹ ನಾವು ಕವರ್ ಮಾಡ್ಕೋಬೋದು. ಈ ನಾವು ಮೇಲೆ ತುದಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ತುದಿನ ನಾವು ಬಟ್ಟೆ ಕ್ಲಿಪ್ಪಾಗಿ ನಾವು ಬಟ್ಟೆಗಳು ಹಾಕಿದಾಗ ಒಣಗಾಕೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಈ ಬಾಟಲ್ ತುದಿ ತುಂಬ ಶಾರ್ಪ್ ಆಗಿರೋದ್ರಿಂದ ಈ ರೀತಿ ಸ್ವಲ್ಪ ಬಿಸಿ ಮಾಡಬೇಕು. ತುಂಬ ಹೊತ್ತು ಈ ರೀತಿ ಇಟ್ಕೊಂಡ್ರೆ ಅದು ಬಾಟಲ್ಲು ಬೆಂಡ್ ಆಗಿಬಿಡುತ್ತೆ. ಸ್ಟಿಕ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಸುಟ್ಟೋಗ್ಬಿಡುತ್ತೆ. ನಾನು ಸ್ವಲ್ಪ ಸುಮ್ಮನೆ ಹಾಗೆ ಒಂದು ಸರಿ ಹಿಂಗೆ ಅಂದಿದ್ದೀನಿ ಅಷ್ಟೇ ಬಿಸಿಗೆ. ಅದು ಮೇಲೆ ಎಜ್ಜನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಅದು ಸ್ವಲ್ಪ ಶಾರ್ಪ್ನೆಸ್ ಹೋಗುತ್ತೆ. ಬಿಸಿ ಮಾಡೋದಕ್ಕಿಂತ ಮೇಲೆ ಟೇಪ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಮಾಡೋಕೆ ಹೋದ್ರೆ ಅದು ಬೆಂಡ್ ಆದಂಗೆ ಆಗಿಬಿಟ್ಟು ಮತ್ತೆ ಕಟ್ ಮಾಡಬೇಕಾಗುತ್ತೆ. ನೆಗಲ್ಸ್ನೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಕೇಕ್ ತಿಂದ್ಬಿಟ್ಟು ಆ ಕೇಕ್ ಬಂದಿರುತ್ತಲ್ಲ ಆ ಪ್ಲೇಟನ್ನು ಬಿಸಾಡ್ಬಿಡ್ತೀವಿ. ಆ ಪ್ಲೇಟು ತುಂಬ ಚೆನ್ನಾಗಿರುತ್ತೆ, ಮೇಲೆ ಶೈನಿಂಗ್ ಇರುತ್ತೆ. ಬಿಸಾಡೋ ಬದಲು ನಾವು ಅದನ್ನು ಈ ರೀತಿ ರಿಯೂಸ್ ಮಾಡ್ಕೋಬೋದು. ನಾನು ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ. ಈ ಪ್ಲೇಟು ತುಂಬ ಮಂದ ಇರುತ್ತೆ, ಕಾರ್ಡ್ಬೋರ್ಡ್ ಆಗಿರೋದ್ರಿಂದ ಮಂದ ಇರೋದ್ರಿಂದ ನಾವು ಇದನ್ನು ಈ ರೀತಿ ನಾವು ಒಂದು ಆರ್ಗನೈಸರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಕೆಳಗಡೆಗೆ ನಾವು ಗಮ್ ಹಾಕಿ ಈ ರೀತಿ ಬಾಟಲ್ನ ಸ್ಟಿಕ್ ಮಾಡ್ಕೋಬೋದು. ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ ತೊಗೊಂಡು ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನಾವು ಗಮ್ ಹಾಕೋದಾದ್ರೆ ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಈ ರೀತಿ ಬಾಟಲ್ನ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ಪ್ಲೇಟಲ್ಲಿ ಶೈನಿಂಗ್ ಇರುತ್ತಲ್ವ, ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪನ್ನು ಈ ರೀತಿ ಆ ಪ್ಲೇಟ್ಗೆ ಈ ರೀತಿ ಅಂಟಿಸ್ಬಿಟ್ಟು ಆಮೇಲೆ ಈ ರೀತಿ ಬಾಟಲ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ಒಂದು ಸಾಲಿಲ್ಲ ಅಂದರೆ ನಾವು ಒಂದು 2 ಡಬಲ್ ಸೈಡೆಡ್ ಗಮ್ ಟೇಪನ್ನು ಹಾಕಿ ಆ ಕಡೆಗೊಂದು ಈ ಕಡೆಗೊಂದು ಬಾಟಲ್ ತುದಿಗೆ ಅಂಟಿಸ್ಬಿಟ್ಟು ಆಮೇಲೆ ನಾವು ಈ ರೀತಿ ನಾವು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ. ಇದು ಕೆಲವು ಸಲ ಏನಾಗುತ್ತೆ ಅಂದರೆ ಗಮ್ ಟೇಪ್ ಜಾರೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಫೆವಿಕಾಲ್ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ. ಇದೇ ರೀತಿ ನಾನು 3 ಬಾಟಲ್ಸ್ಗೂ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ಈ ರೀತಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. 3 ಒಂದ್ರ ಪಕ್ಕ ಒಂದು ಈ ರೀತಿ ಜೋಡಿಸಿ ನಾವು ಸ್ಟಿಕ್ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಆರ್ಗನೈಸರು ಆಗಿ ರೆಡಿ ಆಗುತ್ತೆ. ಇದರಲ್ಲಿ ನಾವು ಕಿಚನಲ್ಲಿ ಬೇಕಾದರೆ ನಾವು ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ, ಸೌಟ್ ಇಟ್ಕೊಳ್ಳೋದಕ್ಕೆ ಎಲ್ಲ ಬಳಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೇಕಾದ್ರೆ ಕಲರ್ ಮಾಡ್ಕೋಬೋದು ಬಾಟಲ್ಗೆ, ಇಲ್ಲ ಅಂದರೆ ಯಾವುದಾದ್ರೂ ಡಿಸೈನರ್ ಕ್ಲಾತ್ ಇದ್ರೆ ಅದರಿಂದ ನಾವು ಡಿಸೈನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈ ರೀತಿ ದೊಡ್ಡ ಪ್ಲಾಸ್ಟಿಕ್ ಬಾಟಲ್ ಆದರೆ ಕೆಳಗಡೆ ಡೌನಲ್ಲಿ ಈ ರೀತಿ ಸ್ವಲ್ಪ ಹಳ್ಳ ಇರುತ್ತಲ್ಲ ಸೆಂಟರಲ್ಲಿ, ಅದಕ್ಕೆ ನಾನಿಲ್ಲಿ ಡಬಲ್ ಸೈಡೆಡ್ ಗಮ್ ಟೇಪ್ನ ಈ ರೀತಿ ಸ್ಟಿಕ್ ಮಾಡಿ ಆಮೇಲೆ ಇದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಂಡು ಒಂದ್ರ ಪಕ್ಕದಲ್ಲೊಂದು ನಾನು ಸ್ಟಿಕ್ ಮಾಡಿ ಈ ಆರ್ಗನೈಸರು ರೆಡಿ ಆಗಿದೆ. ಇದಕ್ಕೆ ನಾವು ಡಿಸೈನ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಲೇಸ್ ಇತ್ತು, ನಾವು ಈಗೇನು ಸಹ ಯೂಸ್ ಮಾಡ್ಕೋಬೋದು. ಇದನ್ನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೋಬೋದು ಅಥವಾ ಪೆನ್ ಸ್ಟ್ಯಾಂಡ್ ಆಗಿ ನಾವು ಮಕ್ಕಳಿಗೆ ಈ ರೀತಿ ಸ್ಟಡಿ ಟೇಬಲ್ ಹತ್ರ ಮಾಡಿಟ್ರೆ ಪೆನ್ನುಗಳು ಮತ್ತು ಎರೇಸರು, ಸ್ಕೆಚ್ ಪೆನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಸಹ ಬಳಕೆ ಮಾಡ್ಕೋಬೋದು. ಇಲ್ಲಾಂದರೆ ಕಿಚನಲ್ಲಿ ನಾವು ಸ್ಪೂನ್ಸ್ ಇಟ್ಕೊಳ್ಳೋದಕ್ಕೆ, ಫೋರ್ಕ್ ಇಟ್ಕೊಳ್ಳೋದಕ್ಕೆ, ಚಾಕು ಆ ರೀತಿ ಎಲ್ಲ ಇಟ್ಕೊಳ್ಳೋದಕ್ಕೂ ಸಹ ನಾವು ಮಲ್ಟಿಪರ್ಪಸ್ ಆರ್ಗನೈಸರ್ ಆಗಿ ಇದನ್ನ ಯೂಸ್ ಮಾಡ್ಬೋದು. ನೋಡಿ ನಾನಿಲ್ಲಿ ನಮ್ಮ ಮನೆಯಲ್ಲಿ ಲೇಸ್ ಇತ್ತು, ಈ ರೀತಿ ಡಿಸೈನರ್ ಲೇಸ್ ಇರುತ್ತಲ್ಲ ಆ ಚಿಕ್ಕ ಚಿಕ್ಕ ಲೇಸನ್ನು ನಾನು ಇಲ್ಲಿ ಗಮ್ ಹಾಕಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಬಾಟಲ್ಗೆ ತುದಿನಲ್ಲಿ. ನಾವು ಬೇಕು ಅಂದರೆ ಕೆಳಗಡೆ ಡೌನಲ್ಲೂ ಸಹ ಸುತ್ತೂ ಈ ರೀತಿ ಗಮ್ ಟೇಪ್ ಹಾಕಿ ನಾವು ಈ ರೀತಿ ಡಿಸೈನ್ ಮಾಡ್ಕೋಬೋದು. ಲೇಸನ್ನು ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಮೇಲೆ ನಾವು ಕಲರ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಡಿಸೈನರ್ ಕ್ಲಾತ್ ಏನಾದರೂ ಇದ್ದರೆ ಆ ಕ್ಲಾತನ್ನು ಸಹ ನಾವು ಬಾಟಲ್ಗೆ ಸ್ಟಿಕ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನಮಗೆ ಬಾಟಲ್ಲು ಅಂತೂ ಸಹ ಗೊತ್ತಾಗಲ್ಲ, ಆ ರೀತಿಯೂ ಸಹ ನಾವು ಡಿಸೈನ್ ಮಾಡ್ಕೊಬೋದು. ಸೊ ನೋಡಿ ಈ ಆರ್ಗನೈಸರ್ ರೆಡಿ ಆಗಿದೆ. ನಾನು ಈ ರೀತಿ ಮೇಲೆ ಬಾಟಲ್ ತುದಿಗೆ
ಈ ರೀತಿ ಲೇಸ್ ಇತ್ತು ಮನೆಯಲ್ಲಿ, ಆ ಲೇಸಿಂದ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ವೇಸ್ಟ್ ಬಾಟಲ್ಸ್ನ ಯೂಸ್ ಮಾಡಿಕೊಂಡು ಒಂದು ಸ್ಟ್ಯಾಂಡನ್ನ ರೆಡಿ ಮಾಡ್ಕೋಬೋದು. ಇದನ್ನು ಪೆನ್ ಸ್ಟ್ಯಾಂಡ್ ಥರ ಬಳಕೆ ಮಾಡ್ಬೋದು, ಇಲ್ಲಾಂದರೆ ನಾವು ಸ್ಪೂನ್ಸ್ ಇಡೋದಕ್ಕೆ ಕಿಚನಲ್ಲಿ ಸ್ಟ್ಯಾಂಡ್ ಥರ ಬಳಕೆ ಮಾಡ್ಬೋದು. ಡ್ರೆಸ್ಸಿಂಗ್ ಟೇಬಲ್ ಹತ್ರ ಬ್ರಷಸ್ಸು ಅದೆಲ್ಲ ಇಟ್ಕೊಳ್ಳೋದಕ್ಕೂ ಸಹ ನಾವು ಈ ಸ್ಟ್ಯಾಂಡನ್ನು ಬಳಕೆ ಮಾಡ್ಬೋದು. ನಾನು ಇಲ್ಲಿ ಸ್ಪೂನ್ಸು ಮತ್ತು ಚಾಕು, ಸೀಸರ್ ಎಲ್ಲ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈ ಆರ್ಗನೈಸರು ರೆಡಿ ಆಗಿದೆ. ಈ ಸ್ಟ್ಯಾಂಡು ತುಂಬ ಯೂಸ್ ಆಗುತ್ತೆ. ಸೊ ಈ ರೀತಿ ನಾವು ವೇಸ್ಟ್ ಬಾಟಲ್ನ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ಟಿಪ್ಸು ನಿಮ್ಗೆಲ್ಲರಿಗೂ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.